ನಿರ್ಮಾಣಕ್ಕೆ ಆಗ್ರಹಿಸಿ ತಲಕೂರು ಹ್ಯಾಂಡ್ ಪೋಸ್ಟ್ನಿಂದ ಕುಂದೂರಿನವರೆಗೆ ಗ್ರಾಮಸ್ಥರು ಜಾಥಾ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೂವೆ ಗ್ರಾಮ ಪಂಚಾಯಿತಿಯ ತಲಗೂರು ಹ್ಯಾಂಡ್ ಪೋಸ್ಟ್ನಿಂದ ಕುಂದೂರಿನವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ತಲಗೂರು ಗ್ರಾಮಸ್ಥರು ಹಾಗೂ ಹಲವಾರು ಗ್ರಾಮಸ್ಥರು ಸೇರಿದಂತೆ ರಸ್ತೆಯ ಅವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ತಲಗೂರು ಗ್ರಾಮದಿಂದ ಸುಮಾರು 10 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಈ ಸಂದರ್ಭದಲ್ಲಿ ಮೈದೀನ್ ಕಾಕಾ ಹಾಗೂ ಗ್ರಾಮಸ್ಥರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ರಸ್ತೆ ತಲಗೂರು, ಸಾಲ್ಕೋಡ್, ಕುಂದೂರು ಸೇರಿದಂತೆ ಮೂಡಿಗೆರೆ ಕಲ್ಪಿಸುವ ಮುಖ್ಯ ಅಡ್ಡ ರಸ್ತೆಯಾಗಿದೆ. ಈ ಗ್ರಾಮದ ಭಾಗಗಳಲ್ಲಿ ಮೂಲ ಸೌಕರ್ಯಗಳು ಕೂಡ ಲಭ್ಯವಿಲ್ಲ ಎಂದು ಗ್ರಾಮಸ್ಥರು ಹೇಳಿದರು. ಈ ಗ್ರಾಮಗಳಿಗೆ ಶಾಸಕರು ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ರಸ್ತೆ ಸರಿಯಿಲ್ಲದ ಕಾರಣ ಅಲ್ಲಿ ಓಡಾಡುವ ಬಸ್ಗಳು 2 ದಿನಕ್ಕೊಮ್ಮೆ ಕೆಟ್ಟು ನಿಲ್ಲುತ್ತವೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಾರ್ಗೋಡ್ ಕುಂದೂರು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. 10 ಕಿಲೋಮೀಟರ್ ರಸ್ತೆ. ಇದು ಶಾಸಕರ ಗಮನಕ್ಕೂ ಇದ್ದರೂ ಸಹ ಯಾವುದೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ. ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮೂಡಿಗೆರೆ ತಾಲೂಕು ಸಬ್ಬೆನಲ್ಲಿಟ್ಟು ಗಬ್ಬಗಲ್ಲು ಲಿಂಕ್ ರಸ್ತೆ ಇದರಲ್ಲಿ KKB ಬಸ್ ಒಂದು ಓಡಾಡ್ತಾ ಉಂಟು ಸರ್. ಗೌರ್ಮೆಂಟ್ ಬಸ್ ಒಂದು ಬೆಳಿಗ್ಗೆ ಒಂದು ಹಾಲ್ಟಿಂಗ್ ಬಸ್ ಬರುತ್ತೆ, 8 ಗಂಟೆ ರಾತ್ರಿ ಬಂದು ಹೋಗುತ್ತೆ. ಬಟ್ ಅದು 2 ದಿನಕ್ಕೊಂದ್ಸಲ ರೋಡಲ್ಲಿ ನಿಲ್ಲುತ್ತೆ ಸರ್. ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕಷ್ಟ. ಅಕಸ್ಮಾತ್ ಏನಾದರೂ ಒಂದು ಹುಷಾರಿಲ್ದೇನೆ ಕರ್ಕೊಂಡು ಆಟೋದವರು ಬರಲ್ಲ, ಬಾಡಿಗೆ ಕಾರ್ ಅವರು ಬರಲ್ಲ. ಬಟ್ ಇದು ನಮ್ಮ ಶಾಸಕರ ಗಮನಕ್ಕೆ ಬಂದಿದೆ. ಸುಮಾರು ಸಲ ನಾನು ಶಾಸಕ ಗಮನಕ್ಕೆ PA ಅವರಿಗೆ ಹೇಳಿದ್ದೀನಿ, ಆಮೇಲೆ ಕೆಲವು ಮೆಂಬರ್ಗಳಿಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ನಾನು ಎಲ್ಲ ಹೇಳಿದ ಮೇಲೂ ಆಗಿಲ್ಲ ಅಂತ ಹೇಳಿದರೆ ಈಗ ನಮ್ಮ ಭಾಗ್ಯನೂ ಅಲ್ಲ, ಗ್ರಾಮಸ್ಥರ ಭಾಗ್ಯ ನಮಗೆ ಗೊತ್ತಿಲ್ಲ ಸರ್. ಈಗ ನಮಗಿದು ಕೂಡಲೇ ಆಗಬೇಕಂತೇಳಿ ನಾವೀಗ ಒಂದು ಗ್ರಾಮಸ್ಥರು ಒಂದು 50 ಜನ ಸೇರಿಕೊಂಡು ಒಂದು ಪ್ರೊಟೆಸ್ಟ್ ಮಾಡೋಣ ಅಂತೇಳಿ ನಾವು ನಿಮ್ಮನ್ನು ಕರೆದಿದ್ದೀವಿ, ನಮ್ಮ ನವೀನ್ ಗೌಡ್ರನ್ನು ಕರೆದಿದ್ದೀವಿ, ಆಮೇಲೆ ನಮ್ಮ ಇವರು ಸಚಿನ್ ಮರ್ಕಲ್ ಅವರು ಇದ್ದಾರೆ. ಅವ್ರ ಮುಂದೆ ಸುಮಾರು ಮಾತಾಡಿ ತಮಗೆಲ್ಲ ಗೊತ್ತಿದ್ದ ವಿಷಯ. ಬಟ್ ಇದು ನಮಗೆ 1 ತಿಂಗಳೊಳಗೆ ಈ ಕಾಮಗಾರಿ ಮಾಡಿಕೊಡ್ತೀವಿ ಅಂತ ಈಗ ನವೀನ್ ಗೌಡರು ಸಚಿನ್ 15 ದಿನದೊಳಗೆ ನಾವು ಇದನ್ನು ಪ್ರೊಸೀಜರ್ ಪ್ರಕಾರ ಏನು ಮೇಡಮಿಗೆ ನಾವು ಹೇಳಬೇಕು ಅದನ್ನು ಹೇಳಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾದು ನೋಡ್ಬೇಕು ಸರ್. ಈ ರಸ್ತೆಯ ಬೇಡಿಕೆ ಹಲವಾರು ರೀತಿಯ ಬೇಡಿಕೆ ಸಹ ನೀವು ಸಚಿನ್ ಮರ್ಕಲ್ ಅವರ ಸಮ್ಮುಖದಲ್ಲಿ ಇಟ್ರಿ ಮತ್ತು ನೀರಿನ ವಿಚಾರದಲ್ಲೂ ಮಾತಾಡಿದ್ರಿ. ಆ ವಿಚಾರ ಏನಿದೆ ಸರ್? ತುಂಬ ಇದೆ ಸರ್. ನೋಡಿ, ನಮ್ಮಲ್ಲಿ ಮೂಡಿಗೆರೆ ಡಿಪೋದಿಂದ ಸಾರ್ಗೋಡು ತನಕ ಬೆಳಿಗ್ಗೆನೂ 2 ಬಸ್ ಬರುತ್ತೆ. ಆ ಬಸ್ಸನ್ನು ನಾವು 2 ಸಲ ಗಮನಕ್ಕೆ ತಂದಿದ್ದೀವಿ. ನಮಗೆ ನವೀನ್ ಗೌಡ್ರಿಗೂ ತಂದಿದ್ದು, ಎಲ್ಲ ಗ್ರಾಮಸ್ಥರಿಗೂ ತಂದಿದ್ದೀವಿ, ಪಂಚಾಯತಿಗೆ ಹೇಳಿದ್ದು ಗಬ್ಬಗಲ್ಲಿಗೆ ನಮಗೆ ಕೊಡಿ ಅದು ಅಂತ. ಯಾಕಂದರೆ ಮೂಡಿಗೆರೆ ಕಾಲೇಜಿಗೆ ಹೋಗೋರು ಹೆಣ್ಮಕ್ಳು ಗಂಡು ಮಕ್ಕಳು ತುಂಬ ಜನ ಇದ್ದಾರೆ. ಇಲ್ಲಿ ನಮ್ಮ ತಲಗೂರು ಹ್ಯಾಂಡ್ ಪೋಸ್ಟ್ ಗಬ್ಬಗಲ್ಲಿಂದ ಮಾಗುಂಡಿಂದ 6:00ವರೆಗೆ ಬಿಡ್ತಾರೆ ಸರ್, ಬೆಳಕಾಗಿರಲ್ಲ. ಅದನ್ನು 7:00ವರೆಗೆ ಮಾಡಬೇಕು ಅಂತ ಒಂದು ಟೈಮಿಂಗ್ಸು. ಹೋರ್ನಾಡು ಸಿಂಗೇರಿಯಿಂದ ಬೆಂಗಳೂರಿಗೆ ಸಾಧಾರಣ ಒಂದು 25 ಬಸ್ ಹೋಗುತ್ತೆ. ಬಾಳೆನೂರು ಟು ಕೊಟ್ಟಿಗೆಹಾರ, ಮೂಡಿಗೆರೆ ಹೀಗೆ ಹೋದ್ರೆ ನಮಗೊಂದು ಅನುಕೂಲ ಸರ್. ಹಿಂದೆ ಇತ್ತು, ಅದನ್ನು ಗಮನಕ್ಕೆ ತಂದಿದ್ದೀವಿ. MLA ಅವ್ರ ಗಮನಕ್ಕೂ ಹೋಗಿದೆ, ಆಯಿತಾ. ಆಮೇಲೆ ನೀರಿಂದ ಸರ್, ಈಗ ಪಂಚಾಯತಿಗೆ ನೀರು ನೋಡಿ, ಬೋರ್ ಹೊಡಿತಾ ಇದ್ರೆ ನೀರು ಸಿಗ್ತಾ ಇಲ್ಲ. ಯಾವುದೋ ನೀರು ಸೌಲಭ್ಯಗಳಿಲ್ಲ. ನಮಗಿದೆ ಸರ್, ನಾವು ಬೋರ್, ನಮಗೆ ಸೈಟ್ ಮನೆ ಬೇಡ, ಆಮೇಲೆ ನಮಗೆ ಬಸ್ಸಿನ ಸೌಲಭ್ಯನೂ ನಮಗೆ ಅಗತ್ಯ ಇಲ್ಲ. ಬಟ್ ನೀರಿನ ಸೌಲಭ್ಯ ನಮಗೆ ಅಗತ್ಯ ಇಲ್ಲ ಸರ್. ಇದೆಲ್ಲ ಬಡವರಿಗೆ ಅಗತ್ಯ ಇಲ್ಲ ಸರ್. ನೋಡಿ ಸರ್, ಈಗ ನಮ್ಮಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಮ್ಮ CM ಅವರು ಹೇಳಿದರೆ ಎಲ್ಲಿ ಗ್ರಾಮ ಹಳ್ಳಿಗೂ ನೀರಿನ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಮಾಡಿ ಅಂತ. ಆದರೂ ನಾವು ಸರ್ ಇನ್ನೂ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀವಿ, ಇನ್ನೂ ಕಣ್ಣು ಮುಚ್ಕೊಂಡೇ ಇದ್ದೀವಿ. ನಮಗೆ ಯಾರ್ದು ಒಂದು 2 ವರ್ಷ ಆಯಿತು ಸರ್. ಈಗ MLA ಅವರು ವಿನ್ ಆಗಿ 1 ದಿನವೂ ನಮ್ಮಲ್ಲಿ ತಲಗೂರಿಗೆ ಆಗಲಿ, ಏರ್ಗೂರಿಗಾಗಲಿ, ಗಬ್ಬಗಲ್ಲಿಗಾಗಿ ಬಂದು ಕೂಲಂಕುಷವಾಗಿ ಒಂದು ಬಡವರ ಬಗ್ಗೆ ಆಗಲಿ ಒಂದು ಏನಾದರೂ ಒಂದು ಕೂತ್ಕೊಂಡು ಪಂಚಾಯತಿಗೆ ಏನು ನಿಮಗೆ ಕಷ್ಟ ಇದೆ, ಏನು ಬೇಕು, ನಮ್ಮಿಂದ ಏನು ಆಗಬೇಕು ಅಂತ ಹೇಳಿದವರಿಲ್ಲ. ನಾವು ಓಟ್ ಹಾಕಿದ್ದೀವಿ. ಒಂದು ಎಮರ್ಜೆನ್ಸಿ ಒಂದು ಆಂಬುಲೆನ್ಸ್ ಕೂಡ ಬರೋಕ್ಕಾಗ್ತದೆ. ಆಗಲ್ಲ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬರಲ್ಲ. 112 ಅವ್ರು ಬೇಗ ಬರ್ತಾರೆ. ಯಾಕಂದರೆ ಪಾಪ ಅವರಿಗೆ ಬರ್ತಾರೆ ನಾವು ಫೋನ್ ಮಾಡಿದ ತಕ್ಷಣ. ಅದು ಬಂದು ವಾಪಸ್ ಹೋಗೋದು ಕಷ್ಟನೇ. ಟೈರ್ ಹಾರೋದು, ಜಾಯಿಂಟ್ ಕಟ್ ಆಗೋದು, ಗೇರ್ ಬಾಕ್ಸ್ ಈ ಟೈಪ್ ಸಂಪರ್ಕ ನಮಗೆ ಕುಂದೂರಿಂದ ಗಬ್ಬಗಲ್ವರೆಗೆ 10 ಕಿಲೋಮೀಟರ್ ಇದೆ ಸರ್. ಪಾಸ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವು ಮೆಸೇಜು ಬಂದಿದೆ, ಅದರೊಳಗೆ ಸುಳ್ಳು ಅಂತ ನಮ್ಮ ನವೀನ್ ಸಚಿನ್ ಮರ್ಕಲ್ ಅವರು ಹೇಳಿದರು. ಅಪ್ರೋಲಿ ಕೊಟ್ಟಿದ್ದಾರೆ, ಬಂದಿಲ್ಲ ಅಂತ ಸರ್. ಒಬ್ಬ ಸಿಟ್ಟಿಂಗ್ ಮೆಂಬರ್ MLA ಅವರಿಗೆ ಸರ್ 24 ಗಂಟೆ ಒಳಗೆ ಅದನ್ನು ಮಾಡಿಸ್ಬೋದು ಸರ್. ಇಂಪಾರ್ಟೆಂಟು, ಬಡವರಿಗೆ ಭಾರಿ ಕಷ್ಟ ಇದೆ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ ಸರ್. ಮಾಡ್ಬೋದಲ್ಲ, ನಾವಲ್ಲಲ್ಲ ಸರ್, ಅವರು ಮಾಡ್ಬೋದಲ್ವ, ನಮಗೆ ಅನುಕೂಲ ಇದೆಯಲ್ಲ ಸರ್. ಆಮೇಲೆ ಬಸ್ಸಿನ ಸಮಸ್ಯೆ ನಿಮಗೆ ಹೇಳಿದೆ. ಆಮೇಲೆ ನೀರಿನ ಸಮಸ್ಯೆ,
ಪಂಚಾಯತ್ ನಮ್ಮಲ್ಲಿ ನಲ್ಲಿ ಹಾಕಿದ್ದಾರೆ, ನೀರಿಲ್ಲ. ಪಂಚಾಯತ್ ಅವರು ಕೇಳಿದ್ರೆ ಎಲ್ಲೆಲ್ಲ ಬೋರ್ ಹೊಡಿತಿದ್ದಾರೆ, 25 ಬೋರ್ ಹೊಡೆದಾರೆ, ನೀರಿಲ್ಲ. ಈ ಟೈಪ್ ನಾವು 25 ವರ್ಷ ಆಯ್ತು ಸರ್. ಇದು ನಾಸಿರ್ ಅಂತ ಕಾಂಟ್ರಾಕ್ಟ್ ಅವ್ನು ಮಾಡಿದ್ದು ನಮ್ಮ ಕುಮಾರಸ್ವಾಮಿ ಅವರು MLA ಇರಬೇಕಾದ್ರೆ. ಇದುವರೆಗೂ ಇದಕ್ಕೆ ಪ್ಯಾಚ್ ಅಲ್ದಾನೆ ಒಂದು ಅರ್ತ್ ವರ್ಕ್ ಮಾಡಿದ್ದು. ಈ ಸಲ ಆನಂದ್ ಪ್ರಕಾಶ್ ಅವ್ರನ್ನ ನಿಲ್ಲಿಸಿ ಕೇಳಿದೆ, ಯಾಕೆ ಸರ್ ಅರ್ತ್ ವರ್ಕ್ ಮಾಡ್ತೀರಿ, ಅದು ಇರಲಿ ಬೇಡ ಅಂದೆ. ಇಲ್ಲ ಸರ್, ನಿಮಗೆ 10 ಕಿಲೋಮೀಟರ್ ಪಾಸ್ ಆಗುತ್ತೆ, ಇದು ಮಾಡಿಸ್ತೀವಿ ಅಂತ ಹೇಳಿದ್ರು. 8 ತಿಂಗಳಾಯ್ತು ಸರ್. ಇನ್ನು ಏಪ್ರಿಲ್ ಲಾಸ್ಟ್, ಇದು ಏಪ್ರಿಲ್ 1 ಮೇ, ಈ ತಿಂಗಳೊಳಗೆ ಮಾಡಬೇಕು. ಇನ್ಯಾವಾಗ ಮಾಡೋದು? ನಮ್ಮಲ್ಲಿ ಬಡವರು ಭಾರಿ ಜನ ಸರ್, ಮನೆ ಇಲ್ದವ್ರು ಇದ್ದಾರೆ, ಜಾಗ ಇದೆ ಸರ್. ನೋಡಿ ಅಲ್ಲ, ಫಾರೆಸ್ಟ್ನವ್ರು 16 ಎಕರೆ ಜಾಗ ಕಡಿದ್ರು ಆ ತಲೂರು ಎಸ್ಟೇಟ್ ಅವರು. ಅದೊಂದು ರೆಜುಲೇಷನ್ ಮಾಡಕ್ಕೆ ಹೇಳಿ, ನಮ್ಮ MLA ಅವರು ಇದ್ದಾರಲ್ಲ, ಬಂದು ನೋಡಿ ಪರಿಶೀಲನೆ ಮಾಡಿ ಬಡವರಿಗೆ ಶಾಲೆಗೆ ಫೀಲ್ಡಿಗೆ ಎಲ್ಲ ಒಂದು ರೆಜುಲೇಷನ್ ಮಾಡಲಿ. ಅವ್ರಿಗೆ ಫವರ್ ಇದೆಯಲ್ಲ ಸರ್. ನಾವು ಓಟ್ ಹಾಕಿದ್ದೀವಿ, ಕೇಳ್ತಾ ಇದ್ದೀವಿ. ಓಟ್ ಹಾಕದೇ ಕೇಳಿಲ್ಲ, ಓಟ್ ಹಾಕ್ತಾ ಇದ್ದೀವಿ, ಕೇಳಿದ್ದೀವಿ. ಹಾಂ, ಮತ್ತೊಮ್ಮೆ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಕೆ ಮೊಯ್ದೀನ್ ಅಂತ, ತಲಗೂರು ತಾಲೂಕು ಮುಗೀತದೆ ಅಲ್ವಾ. 2 ವರ್ಷ 2 ಫಂಕ್ಷನ್ಗೆ ನಾನು ಫೋನ್ ಮಾಡಿದೆ ಸಂಸದಿಗೆ, ಮೇಡಮ್ ಸ್ವಲ್ಪ ಕರ್ಕೊಬರ್ಬೋದು ಮಸೀದಿಗೆ ಅಂತ ಬರಲಿಲ್ಲ. ಇಲ್ಲ ಸರ್, ನೋಡಿ ನೀವು ಈಗ ಕರೆದವು ನಾವು ಹೇಳ್ಬೇಡಿ. ನೀವು ಮೇಡಮ್ ಪರವಾಗಿ ಬಂದಿದ್ದೀರಿ, ನಾವು ಯಾರು ಕೇಳ್ತಾ ಇಲ್ಲ. ಸರ್ಕಾರದ ವತಿಯಿಂದ ನಮಗೆ ಈ 10 ಕಿಲೋಮೀಟರ್ ರಸ್ತೆಯನ್ನು ಕೈ ಮುಗಿದು ಕೇಳ್ಕೊಳ್ತೀವಿ, ಇದನ್ನ ಮಾಡಿಸ್ಕೊಡಿ ಅಂತ ನಾವು ಹೇಳೋದಷ್ಟೇ ಬಿಟ್ಟರೆ ಬೇರೆ ಯಾರ ಹತ್ರ ವೈಯಕ್ತಿಕ ದೇಶ ನಮಗೆ ಇಲ್ಲ ಸರ್. ನಮಗೆ ನಾನು 2 ವರ್ಷ ಕೊಳಕು ನೀರು ಕುಡ್ದಿದ್ದೀನಿ, ಕಾಂಪ್ಯಾಕ್ಸ್ ಹಾಕಿದ್ದು ಅದು ಇದು ಎಲ್ಲ ಕುಡಿದಿದ್ದೀವಿ. ಆದ್ರೆ ಇನ್ನೂ ರೆಡಿ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಬೋರ್ ತೆಗೆಸಿದ್ದು, ಸುಮಾರು ಬೋರ್ ಮಾಡಿ ನಾನು ನೋಡಿ ಎಷ್ಟು ಬೋರ್, 25 ಬೋರ್ ಹೊಡಿಸಿದ್ದಾರೆ, ಯಾವ್ದ್ರಲ್ಲೂ ನೀರಿಲ್ಲ. ಈಗ ನೀರು ನಮ್ಮಲ್ಲಿ ಹೊಡೆದಿದ್ದಾರೆ. ಮೊನ್ನೆ ರಾಜೇಶ್ ಕೇಳಿದೆ, ಪಾಪ ನಮಗೆ ತುಂಬಾ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ನಮಗೆ ಎಲ್ಲ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಕೇಳೋದು, ನಾವು 2 ವರ್ಷ ಆಯ್ತು ಸರ್, ಓಟ್ ಹಾಕಿ 2 ವರ್ಷ ಆಯ್ತು, ಹೊಸ MLA ಆರಿಸಿದೀವಿ. ಬಟ್ ನಮ್ಮಲ್ಲಿ ಏನಾದ್ರೂ ಒಂದು ಕುಂದು ಕೊರತೆ ಬಗ್ಗೆ, ನೀರಿನ ಬಗ್ಗೆ, ರೋಡಿನ ಬಗ್ಗೆ, ಶಾಲೆ ಬಗ್ಗೆ, ಪ್ರತಿ ಅಂಗನವಾಡಿ ಬಗ್ಗೆ ಯಾವುದಾದ್ರೂ ಒಂದು ಬಂದು ಕೇಳಿದ್ರೆ ನಮಗೆ ಒಂದು ಅನುಕೂಲ. MLAಗಳು ಬೇರೆ ಯಾವ MLA ನಾನು ಹೆಸರು ಹೇಳಬೇಕು? ನೀವು ಹೆಸರು ಹೇಳಿದ MLAಗೆ ನಾನು ಹೇಳ್ತೀನಿ, ಇಂಥಲ್ಲಿ ಮನೆ ಯೂಟಿಕಾದರು ಅಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಅವ್ರು ಏನು ಮೀಟಿಂಗ್ ಮುಗಿತ ಮಂಗಳೂರಲ್ಲಿ ಇರ್ತಾರೆ, ಮನೆ ಭೇಟಿ ಮಾಡ್ತಿದ್ದಾರೆ. ಬಿಜೆಪಿ MLAಗಳು ಎಷ್ಟು ಜನ ಮನೆ ನುಗ್ತಾ ಇದ್ದಾರೆ, ಏನಾಗಬೇಕು ನೋಡಿ. ನಿಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಎಂತ ಮೇಡಮ್ ಅವರು ಚಿನ್ನ. MLAಗಳು ಆ ಟೈಪ್ ಅಲ್ಲ, ಜನಸಂಪರ್ಕ ಸಭೆನೇ ಆಗಬೇಕು, ಗ್ರಾಮಸ್ಥರೇ ಕರಿಬೇಕು ಅಂತಲ್ಲ ಸರ್. ನಾವು ಓಟ್ ಹಾಕಿದೀವಿ, ನಿಮಗೆ ಹಕ್ಕಿದೆ. ಒಂದು ನಿಮಿಷ ಇಲ್ಲಿ ಮಧ್ಯ, ನಾವು ಓಟ್ ಹಾಕಿದೀವಿ, ನಾವು ಕೇಳ್ತಿದೀವಿ. ನಮಗೆ ಬೇಕಾಗಿದ್ದು ಕರೆಂಟು, ನೀರು, ಬಸ್ಸಿನ ಸೌಲಭ್ಯ, ಈ ರೋಡ್ ಒಂದು 10 ಕಿಲೋಮೀಟರ್ ಕೊಡಿ ಅಂತ ನೋಡಿ. 3ನೇದು ಕುಂದೂರಿಗೆ ನೋಡಿ ಅಣ್ಣ, ಕುಂದೂರಿಗೆ ಎಷ್ಟು ಬಸ್ ಬರುತ್ತೆ ಗೌರ್ಮೆಂಟ್? ಮೇಡಮ್ ನಾವು ಹೋಗಿಲ್ಲ, ಬೇರೆಯವರು ಮೇಡಮ್ಗೆ ಹೋಗಿ ಲೆಟರ್ ಕೊಟ್ಟಿದ್ದಾರೆ, ಒಂದು ಬಸ್ಸು ನಮಗೆ ಗಬ್ಗಲಿಗೆ ಬರಲಿಲ್ಲ. ಅದಾಯ್ತಾ? ಬೆಂಗಳೂರು ಹೊರನಾಡಿಂದ ಬೆಂಗಳೂರು ಸಿಂಗೇರಿಂದ ಬಾಳೆನೂರಲ್ಲಿ ಎಷ್ಟು ಹೋಗುತ್ತೆ? 1-2 ಬಸ್ ನಮ್ಮ ರೋಡಲ್ಲಿ ಬಿಟ್ಟರೆ ಏನಾಗ್ತದೆ? ಗೌರ್ಮೆಂಟ್ ಬಸ್